ಗೊತ್ತಿದೆ. ಕೋಲಾರ ಜಿಲ್ಲಾದಲ್ಲಿ ವಿವಿಧ ತಾಲೂಕಾದಲ್ಲಿ ಈಗಾಗಲೇ ನಾವು 2600 ಎಕರೆಷ್ಟು ಒತ್ತುವರಿನ ನಾವು ತೆಗೆದಿದ್ದೀವಿ. ಅದು ನಾವೆಲ್ಲ ಕಾನೂನುಬದ್ಧವಾಗಿ ತೆಗ್ತಾ ಇದ್ದೀವಿ. 64A ಪ್ರೊಸೀಡಿಂಗ್ಸ್ ಆಗಲಿ, ಕೋರ್ಟ್ ಎಲ್ಲದು ಏನು ಇದ್ದಾವೆ ಜಡ್ಜ್ಮೆಂಟ್ಗಳಾಗಲಿ ಇದೆಲ್ಲ ಇದ್ದಾವೆ. ಇದೆಲ್ಲದನ್ನೇ ಟೈಮ್ ಟು ಟೈಮ್ ನಮ್ಮ ಮಿನಿಸ್ಟ್ರಿ ಕಡೆದಿಂದ ಆಗಲಿ ಮತ್ತು ಗೌರ್ಮೆಂಟ್ ಕಡೆಯಿಂದ ಏನೇನು ನಮಗೂ ಡೈರೆಕ್ಷನ್ಸ್ ಬರ್ತವೋ ಡೈರೆಕ್ಷನ್ಸ್ ಪ್ರಕಾರ ಎಲ್ಲ ಇಟ್ಕೊಂಡು ನಾವು ಮಾಡ್ತೇವೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಅರಣ್ಯದಲ್ಲಿ ಒಂದು ಸಾರಿ ಅರಣ್ಯ ನೋಟಿಫಿಕೇಷನ್ ಆಗಿದ ಮೇಲೆ ಒಂದು ಸಾರಿ ಅರಣ್ಯ ಅಂತ ಒಂದು ಏರಿಯಾನ ಗುರುತು ಮಾಡಿದ ಮೇಲೆ ಅದರಲ್ಲಿ ಯಾವುದೇ ಕಾರಣಕ್ಕೂ ಪ್ರೈವೇಟ್ ವ್ಯಕ್ತಿಗಳಿಗೆ ಓನರ್ಶಿಪ್ಪು ಬರುವುದಿಲ್ಲ. ಆಲ್ರೆಡಿ ಮಾನ್ಯ ಸುಪ್ರೀಂ ಕೋರ್ಟು ಆಲ್ರೆಡಿ ಇದೆಲ್ಲ ಕ್ಲಾರಿಫಿಕೇಷನ್ ಕೊಟ್ಟಿದೆ. ಬಟ್ ಕೆಲವರು ನಾಯಕರು, ಕೆಲವರು ಒತ್ತುವರಿದಾರರು ಏನಂದರೆ ಅದರಲ್ಲಿ ನಾವು ಇದರಲ್ಲೇ ನಿಮ್ಮ ಪರ ಹೋರಾಟ ಮಾಡ್ತೀವಿ, ನಿಮಗಿದೆಲ್ಲ ಕೊಡಿಸ್ತೀವಿ ಅಂತ ಏನೋ ಒಂದು ತಪ್ಪು ಭಾವನೆಗಳು ರೈತರಿನಲ್ಲಿ ಅಥವಾ ಒತ್ತುವರಿದಾರರಲ್ಲಿ ಮೂಡಿಸ್ತಾರೆ. ಅದೆಲ್ಲ ಯಾವುದು ಕಾರಣಕ್ಕೂ ಕಾನೂನುಬದ್ಧವಾದ ಅಲ್ಲ, ಇದು ಕಾನೂನು ಬಾಹಿರ. ಯಾಕಂದರೆ ಯಾವುದೇ ಕಾರಣಕ್ಕೂ ಅರಣ್ಯದಲ್ಲಿ ಒತ್ತುವರಿನ ಮುಂದುವರಿಸಲಿಕ್ಕೂ ಸಾಧ್ಯವಾಗುವುದಿಲ್ಲ. ಬಟ್ ಇದೆಲ್ಲ ನಾವು ತೆಗಿಲಿಕ್ಕೆ ಒತ್ತುವರಿನ ತೆಗುವುದಕ್ಕೆ ಮುಂಚೆ ನಾವು ಜಂಟಿ ಸರ್ವೆ ಮಾಡೋದಾಗಲಿ ಮತ್ತು ಬೇರೆ ಬೇರೆ ಇನ್ನೇನು ಗೈಡ್ಲೈನ್ಸ್ ಇದ್ದಾವೋ ಅದೆಲ್ಲದನ್ನು ನಾವು ನೋಡಿಕೊಂಡು ಕಾನೂನುಬದ್ಧವಾಗಿ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ಸರ್, ರಾಜ್ಯ ಸರ್ಕಾರದಿಂದ ನಿಮಗೆ ಏನಾದರೂ ಒಂದು ಆದೇಶ ಬಂದಿದೆಯಾ ಸರ್? ಜಂಟಿ ಸರ್ವೆ ಮಾಡೇ ಮುಂದುವರಿಸಿ ಅಂತ ಇನ್ನೂ ನಮಗೂ ಯಾವುದೂ ಆ ಥರ ಯಾವುದೂ ಬಂದಿಲ್ಲ. ಬಟ್ ನಮಗೇನಾಯ್ತಂದರೆ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ನಾವು 2014 SR ಹಿರಾಮಠ್ ವರ್ಸಸ್ ಸ್ಟೇಟ್ ಆಫ್ ದಿ ಕರ್ನಾಟಕನಲ್ಲಿ ನಾವು ಮಾನ್ಯ ಹೈಕೋರ್ಟ್ನಲ್ಲಿ ನಾವು ಒಂದು ಅಫಿಡವಿಟ್ ಸಲ್ಲಿಸಿದ್ದೇವೆ. ನಮ್ಮ ಕರ್ನಾಟಕದಲ್ಲಿ ಇಷ್ಟಿಷ್ಟು ಎಕರೆಷ್ಟು ಒತ್ತುವರಿ ಇದೆ. ಆ ಒತ್ತುವರಿನ ಟೈಮ್ ಟು ಟೈಮು ನಾವು ಪ್ರಣಾಳಿಕೆಗಳಲ್ಲಿ ಇಟ್ಕೊಂಡು ಆ್ಯಕ್ಷನ್ ಪ್ಲಾನ್ನಲ್ಲಿ ಇಟ್ಕೊಂಡು ತೆಗಿಬೇಕು ಅನ್ನೋದೇ ನಮ್ಮದು ಗುರಿ. ಡಿಸ್ಟಿಕ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಮೇಜರ್ ಪೋರ್ಷನ್ ಎಲ್ಲ ಒತ್ತುವರಿ ತೆಗೆಯುವ ಕಾರ್ಯಕ್ರಮ ಮುಗಿದೋಗಿದೆ. ಕೆಲವು ಏರಿಯಾಗಳಲ್ಲಿ ಸಣ್ಣ ಪಟ್ಟದಿದ್ದಾವೆ, ಅದು ನಾವು ಬೇರೆ ಬೇರೆ ಪ್ಲಾನ್ನಲ್ಲಿ ಇಟ್ಕೊಂಡು ನಾವು ಮುಂದುವರಿಸ್ತೀವಿ. ಮುಳಬಾಗಿಲು ತಾಲೂಕು ಸಂಬಂಧಪಟ್ಟಿದ್ದರೆ ಎಷ್ಟು ಎಕರೆ ಒತ್ತುವರಿ ನಿಮ್ಮ ಒತ್ತುವರಿ? ಮುಳಬಾಗಿಲು ತಾಲೂಕಕ್ಕೆ ಸಂಬಂಧಪಟ್ಟ ನನ್ನಕ್ಕೂ ಗೊತ್ತಾಗಿ 1000 ಎಕರೆ ಇರ್ಬೋದು. ಈಗ ಎಷ್ಟಾಗಿದೆ, ಇನ್ನೆಷ್ಟು ಆಗಬೇಕು? ಈಗ ಮುಳಬಾಗಿಲು ತಾಲೂಕದಲ್ಲಿ ನಾವು ಇಷ್ಟುವರೆಗೂ ಯಾವುದೋ ಒತ್ತುವರಿಗೆ ತೆರವು ಕಾರ್ಯಕ್ರಮ ಮಾಡಿಲ್ಲ ಇಷ್ಟುವರೆಗೂ. ಬಟ್ ನಾವು ಏನು ನಮ್ಮ ಪ್ರಣಾಳಿಕೆ ಏನಿದೆಯೋ ಅದ್ರ ಪ್ರಕಾರ ನಾವೆಲ್ಲ ಕಾನೂನೆಲ್ಲ ನೋಡಿಕೊಂಡು ಮಾಡಿದ್ವಿ ಅಂತ ಹೇಳಿ. ಸರ್, ರಾಜ್ಯದಲ್ಲಿ ಶ್ರೀನಿವಾಸಪುರದಲ್ಲಿ ಅರಣ್ಯ ಇಲಾಖೆ ತೆರವುಗೊಳಿಸೋದು ಈ ರಾಜ್ಯ ಮಟ್ಟಿಗೆ ಏನು ಕಾರಣ? ಯಾಕಂದರೆ ನಾವು ರಾಜ್ಯದಲ್ಲಿ ಅತಿ ಹೆಚ್ಚು 2800 ಎಕರೆಷ್ಟು ಅರಣ್ಯ ಒತ್ತುವರಿ ನಾವು ತೆಗೆದಿದ್ದೀವಿ. ಅದರಿಂದ ಅದು ಇಡೀ ನಾಟ್ ಓನ್ಲಿ ನಮ್ಮ ಸ್ಟೇಟ್ದಲ್ಲಿ, ಇಡೀ ದೇಶದಲ್ಲಿನೇ ಅತಿ ಹೆಚ್ಚು ಒತ್ತುವರಿ ತೆಗೆದ ಜಾಗ ಅದಾಗಿದೆ. ಆದ್ದರಿಂದ ಇತ್ತೀಚೆಗೆ ಒಬ್ಬ ರೈತ ಸಂಘಟನೆ ಹೇಳ್ತಾರೆ, ಪ್ರಭಾವಿ ವ್ಯಕ್ತಿಗಳ ಒಂದು ಅಕ್ರಮವನ್ನು ಹೊರತುಪಡಿಸಿ ಜನಸಾಮಾನ್ಯರ ಒತ್ತುವರಿ ಮಾಡಿರುವಂಥ ಒಂದು ಅರಣ್ಯ ಇಲಾಖೆಯನ್ನು ತೆರವುಗೊಳಿಸಿದ್ದಾರೆ. ಪ್ರಭಾವಿಗಳದ್ದು ಒತ್ತುವರಿ ಮಾಡಿಕೊಂಡು ತೆರವು ಮಾಡಿಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ರಾಜ್ಯ ಸರ್ಕಾರ 3 ಎಕರೆ ಇರೋದನ್ನು ಮೇಲ್ಪಟ್ಟು ಮಾಡಬಾರ್ದು, ಅದು ಬೇಕಾದ್ರೆ ನಿಮ್ಮ ಗೈಡೆನ್ಸ್ ಅವರೇ ನಮಗೂ ಆ್ಯಕ್ಚುಲಿ ನಾವು ಇಷ್ಟುವರೆಗೂ ಒಂದು 10 ರಿಸರ್ವ್ ಫಾರೆಸ್ಟ್ನಲ್ಲಿ ನಾವು ಒತ್ತುವರಿ ತೆರವು ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಒಂದು ರಿಸರ್ವ್ ಫಾರೆಸ್ಟ್ಗೆ ಹೋಗ್ತೀವಿ, ಆ ರಿಸರ್ವ್ ಫಾರೆಸ್ಟ್ನಲ್ಲಿ ಏನೇನು ಒತ್ತುವರಿ ಇದೆಯೋ ಅದೆಲ್ಲದಕ್ಕೂ ನಾವು ಕಾನೂನು ಕ್ರಮ ಏನು ಅಂತ ಹೇಳಿಕೊಂಡು 10ವರೆಗೆ ನಾವು ಮುಗಿಸ್ತೇವೆ. ಆದ್ದರಿಂದ ನಾವು ಕೆಲವರು ತೆಗೆದಿದ್ದೀವಿ, ಕೆಲವರು ತೆಗೆದಿಲ್ಲ ಅಂತ ಕ್ವಶನ್ ಬರುವುದಿಲ್ಲ. ಒಂದು ರಿಸರ್ವ್ ಫಾರೆಸ್ಟ್ ಹೋಗ್ತೀವಿ, ಅದರಲ್ಲಿ ಎಲ್ಲ ಒತ್ತುವರಿ ಕಾನೂನು ಕ್ರಮ ಏನಿದೆ ಅದು ಧರಿಸ್ತೀವಿ, ಅದರಿಂದ ಒತ್ತುವರಿ ತೆರವು ಕಾರ್ಯಕ್ರಮ ಮಾಡ್ತೀವಿ. ಬಟ್ ಇನ್ನೂ ಏನೋ ಇದ್ದಾವೆ ಕೆಲವು ಕಡೆ, ಇನ್ನೂ ಎಲ್ಲ ಮುಗಿಲಿಲ್ಲ, ಇನ್ನೂ ಕೆಲವು ಒತ್ತುವರಿ ತೆಗೆಲಿಕ್ಕೆ ಬಾಕಿ ಇದೆ. ಆ ಒತ್ತುವರಿ ತೆರವು ಕಾರ್ಯಕ್ರಮ ಅದು ಕಾನೂನುಬದ್ಧವಾಗಿ ನಾವು ಮಾಡ್ತೀವಿ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಆದ್ದರಿಂದ ಇದು ನಾವು ಜಂಟಿ ಸರ್ವೆಗಳು ಮಾಡ್ತೀವಿ, ಎಲ್ಲ ಕಾನೂನುಬದ್ಧವಾಗಿ ಎಲ್ಲರದ್ದು ಕಾನೂನು ಕ್ರಮ ಜರುಗಿಸಿ ಮಾಡ್ತೀವಿ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಥ್ಯಾಂಕ್ ಯು, ನಮಸ್ಕಾರ.